ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ ಆಪ್ತ ಎಂಟಿಬಿ ನಾಗರಾಜ್. ರಾಜಕೀಯ ಎನ್ನುವುದು ಹೊಲಸಾಗಿದೆ, ಕಾರ್ಪೊರೇಷನ್ ಕೊಳಚಾಗಿದೆ ಎಂದು ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ತಮ್ಮ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ತಾಲೂಕಿನ ಮಾತೃಶ್ರೀ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ ಮಾಜಿ ಸಚಿವ ಎಂಟಿ ನಾಗರಾಜ್ ಅವರು, ಸಿದ್ದರಾಮಯ್ಯನವರೇ ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ರೆ ಅಷ್ಟೇ ಸಾಕು, ಪ್ರಾಮಾಣಿಕವಾಗಿ ಆಡಳಿತ ನಡೆಸಿ ಅಹಿಂದಾಪರ ಧ್ವನಿ ಎತ್ತಿದವರು ಅದನ್ನು ಉಳಿಸಿಕೊಳ್ಳಿ. ಸಿದ್ದರಾಮಯ್ಯ ಅವರ ಜೊತೆ ನಾನು ಸಹ ಸಂಪುಟದಲ್ಲಿ ಕೆಲಸ ಮಾಡಿದ್ದೇನೆ. ಮೊದಲು ಹೀಗೆ ಇರಲಿಲ್ಲ. ಸಿದ್ದರಾಮಯ್ಯ ಈಗ ಅವರಿಗೆ ಕೈಕಾಲನ್ನ ಕಟ್ಟಾಕಿದ್ದಾರೆ. ಜನರ ತೆರಿಗೆ ಹಣವನ್ನ ಈ ರೀತಿ ಲೂಟಿ ಮಾಡುವುದು ಸರಿಯಲ್ಲ. ನರೇಂದ್ರ ಮೋದಿ ಅವರನ್ನ ನೋಡಿ ಇವರು ಆಡಳಿತ ನಡೆಸುವುದು ಕಲಿಬೇಕಂತ ವಿರೋಧ ಪಕ್ಷದ ನಾಯಕರಾಗಿದ್ದ ಸಮಯದಲ್ಲಿ ಹಗರಣ ನಡೆಸಿದರೆ ಯಾಕೆ ತನಿಖೆಗೆ ಆಗ್ರಹಿಸಿಲ್ಲ? ಈಗ ಸುಮ್ಮನೆ ಆರೋಪ ಮಾಡ್ತಾರೆ. ಜನರ ತೆರಿಗೆ ಅಭಿವೃದ್ಧಿಗೆ ಬಳಸಲು ಇರುವುದು, ಆದರೆ ಸ್ವಾರ್ಥಕ್ಕೆ ಬಳಸಿದವರ ಮೇಲೆ ಸೂಕ್ತ ತನಿಖೆ ನಡೆಯಲೇಬೇಕಂತ ಹೇಳಿದರು. ನ್ಯೂಸ್ ಬ್ಯೂರೋ, ಬೆಂಗಳೂರು. ನೋಡ್ರಿ, ಹಗರಣಗಳು, ಮೂಢ ಹಗರಣ ಒಂದು, ಇನ್ನೊಂದು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಪಂಗಡ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತೇಳಿ ಈಗಾಗಲೇ ಜಗತ್ ಜಾಹೀರಾತು ಆಗಿದೆ. ನೋಡಿ ಅಪ್ಪ, ಅದು ತೆರಿಗೆ ಕಟ್ಟಿ ಸಾರ್ವಜನಿಕರು, ಪ್ರತಿಯೊಬ್ಬ ಬಡವ, ಮಧ್ಯಮ ವರ್ಗ, ಮೇಲ್ವರ್ಗ ಎಲ್ಲ ಸಮುದಾಯಗಳು ಕಟ್ಟಿದಂಥ ತೆರಿಗೆ. ಆ ವಾಲ್ಮೀಕಿ ಸಮುದಾಯ ಅಭಿವೃದ್ಧಿಗೆ, ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯ, ಅದರಲ್ಲಿ ನಿರ್ಗತಿಕರು, ಬಡವರು ಅಂಥವ್ರಿಗೆ ಅವರ ಅಭಿವೃದ್ಧಿಗಿಟ್ಟಂಥ ಹಣ ಯಾವುದೇ ಸರ್ಕಾರ ಆಗಿರಲಿ, ಯಾರದೇ ಮಂತ್ರಿ ಆಗಲಿ, ಇವರು ರಾಜಾರೋಷವಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆಗಳು ತೆರೆದು ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನು ಎಲ್ಲೆಲ್ಲೋ 18-20 ಬ್ಯಾಂಕ್ಗಳಿಗೆ ವರ್ಗಾವಣೆಗಳು ಮಾಡಿ ಅದನ್ನು ತಗೊಂಡು ಇನ್ನೇನೋ ಚುನಾವಣೆಗೆ, ಇನ್ನೇನೋ ಬೇರೆ ಬೇರೆ ಇದಕ್ಕೆಲ್ಲ ಸ್ವಂತಕ್ಕೆಲ್ಲ ಉಪಯೋಗ ಮಾಡಿ, ಅದು ತಪ್ಪು. ಯಾವುದೇ ರಾಜಕೀಯ ಪಕ್ಷಗಳವರು ಮಾಡಿರಲಿ ತಪ್ಪು, ಯಾವುದೇ ರಾಜಕಾರಣಿ ಮಾಡಿರಲಿ ಅದು ತಪ್ಪು. ನಾನು ಹೇಳ್ತೇನೆ, ಈಗಾಗಲೇ SIT ತನಿಖೆ, ED ತನಿಖೆ, ಎಲ್ಲ ತನಿಖೆಗಳು ಪ್ರಾರಂಭ ಆಗಿದೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ. ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ, ಭಾಗಿಯಾಗಿದ್ದಾರೆ, ಆ ಹಣ ದುರುಪಯೋಗ ಮಾಡಿದ್ದಾರೆ, ಅಂಥವ್ರಿಗೆ ಶಿಕ್ಷೆ ಆಗಿದೆ. ರಾಜಕೀಯ ಜೀವನದಲ್ಲಿ ಇಂಥ ಘಟನೆಗಳಾಗಬಾರ್ದು. ಏನ್ರಿ, ರಾಜಕಾರಣ ಅನ್ನೋದು ಪ್ರಜಾಸೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ? ರಾಜಕೀಯದ ಜನರಿಂದ ರಾಜಕೀಯ ಅಧಿಕಾರ ಪಡೆದಂಥ ಸಾರ್ವಜನಿಕರ ಜೀವನದಲ್ಲಿ ಆ ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥದ್ದೇ ರಾಜಕಾರಣ. ಅದು ಸೇವೆ ಅನ್ನೋದೇ ಮರೆತು ಬಿಟ್ಟಿದ್ದಾರೆ. ಎಲ್ಲ ಸ್ವಾರ್ಥ ಸೇವೆಗೆ ಬಂದುಬಿಟ್ಟಿದ್ದಾರೆ ರಾಜಕಾರಣ. ಕೆಲವರೇ ಕೆಲವರು ಈ ಬ್ರಿಲಿಯಂಟ್ಗೆ ಆಗಸ್ಟ್ ಮಾತ್ರ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಈ ರಾಜಕಾರಣದಲ್ಲಿ ನಾನು ನೋಡಿದ್ದೇನೆ 30-40 ವರ್ಷದಿಂದ. ಇನ್ನೆಲ್ಲ ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಅಧಿಕಾರ ಬಂದಮೇಲೆ ಹಣ ಮಾಡಬೇಕು. ನಾನು ಹೇಳ್ತೀನಿ, ಇವರು ಹಣ ಅಂತ ಮಾಡ್ತಾರೆ. ಎಷ್ಟು ಹಣ ಬೇಕು ಇರ್ಬೋದಪ್ಪ. ರಾಜಕೀಯವಾಗಿ ಏನೋ ಮಾಡಲಿಕ್ಕೆ ಹಣ ಬೇಕಾಗಿರ್ಬೋದು ರಾಜಕೀಯಕ್ಕೋಸ್ಕರ. ಅದು ಬಿಟ್ಟು ನೀವು ಬರೀ ಹಣನೇ, ಅದು ಹಿಂದೆನೇ ಹೋದರೆ ಹಣ ಮಾಡಿ ಎಲ್ಲೋ ಒಂದು ಕಡೆ ಇಟ್ಟಿರ್ತೀರ. ಹಣ ಮಾಡಿ ಒಂದಿನ ಹೆಣ ಆಗೋಗ್ತೀರ. ಹಣ ಏನಾಗ್ತದೆ? ಹೌದೇನಪ್ಪ? ಹಣ ಮಾಡಿ ಇಟ್ಟಿದ್ದ ಹಣ ಒಂದಿನ ನಾವು ಹೆಣ ಆಗಿಬಿಡ್ತೀವಿ. ಹಣ ಏನಾಗೋದು? ಏನಾಗಬೇಕು ಹಣ ಹೇಳ್ರಿ? ಹಣ ಏನಾಗ್ತದೆ ಗೊತ್ತಾ? ಕೈವಾರ ತಾತವ್ರು ಒಂದು ಮಾತು ಹೇಳೋರು, ಪಾಪಿ ಸತ್ತು ಪರರ ಪಾಲು. ಸಂಪಾದನೆ ಮಾಡಿಕ್ಕೆ ದಿನವನು ತಿಂತಾರೆ. ಇದು ಬೇಕಾಗೈತಾ? ಮಾಡಿರಿ. ರಾಜಕಾರಣ ಮಾಡೋಕ್ಕೆ ಬಂದಿದ್ದೀರಾ, ರಾಜಕಾರಣನ ವ್ಯಾಪಾರ ಮಾಡ್ಕೊಬೇಡಿ, ರಾಜಕಾರಣನ ಪ್ರಜಾಸೇವೆಯಾಗಿ ಮಾಡಿರಿ. ಯಾರು ಈ ಸಮಾಜದಲ್ಲಿ ಶಾಶ್ವತವಾಗಿರುವಂಥ ಮನುಷ್ಯರಿಲ್ಲ. ಎಂತೆಂಥ ಮಾನೀಯರು, ಬಹಳ ಋಷಿಮುನಿಗಳು ಹುಟ್ಟಿದ್ದಾರೆ, ರಾಜಕಾರಣಿಗಳು ಹುಟ್ಟಿದ್ದಾರೆ, ಈ ದೇಶನ ಆಳದಂಥವರು ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಎಲ್ಲರೂ ಒಂದಿನ ಸಾಯಲೇಬೇಕಲ್ಲ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಸಾವು ಹುಟ್ಟಿನ ಮಧ್ಯೆ ಜನರ ಜೀವನದ ಬದುಕು, ಆ ಬದುಕು ಹೇಗಿರಬೇಕು? ಧರ್ಮವಾಗಿರಬೇಕು, ನ್ಯಾಯವಾಗಿರಬೇಕು, ಜನಪರವಾಗಿರಬೇಕು, ಬಡವರ ಪರವಾಗಿರಬೇಕು, ಎಲ್ಲ ಸಮುದಾಯಗಳ ಪರವಾಗಿರುವಂಥ ಆಡಳಿತ ಮಾಡಿರಿ.
ಅದು ಬಿಟ್ಬಿಟ್ಟು ಯಾಕೆ ದುಡ್ಡು ಅಂತ ಹೋಗ್ತೀರಾ? ಅದು ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕಾರಣ ಅನ್ನೋದು ಹೊಲಸಾಗುತ್ತೆ. ಈ ಕಲಗಚ್ಚು ಅಂತಾರಲ್ಲ, ಹೆಸರುಗ ಕಲಗಚ್ಚು ಕುಡಿಸ್ತಾರಲ್ಲ, ಆ ಕಲಗಚ್ಚು ಆಗಿಬಿಟ್ಟಿದೆ. ಕಾರ್ಪೊರೇಷನ್ ಕಲಗಚ್ಚು, ಕಾರ್ಪೊರೇಷನ್ ಗೊಬ್ಬರ ಎಲ್ಲ ಇರ್ತದೆ, ಗೊಬ್ಬರದ ಮಿಕ್ಸ್. ಹಂಗೆ ರಾಜಕಾರಣ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೇನಾದರೂ ಆ ದೇವರೇ ಆ ದೇವರೇ ಏನಾದರೂ ಇದಕ್ಕೊಂದು ಹಿತಶ್ರೀ ಕಾಣಬೇಕು. ಹಿತಶ್ರೀ ಕಾಣದ ಹೋದರೆ ಇವತ್ತು ನಾನು ಹೇಳ್ತೇನೆ, ಯಾರೂ ಸರಿಯಿಲ್ಲ. ಮತದಾರರು ಸರಿಯಿಲ್ಲ, ರಾಜಕಾರಣಿಗಳು ಸರಿಯಿಲ್ಲ, ಅಧಿಕಾರಿಗಳಂತೂ ಮೊದಲೇ ಸರಿಯಿಲ್ಲ. ಈ ದೇಶದ ಸಂಪತ್ತು, ರಾಜ್ಯದ ಸಂಪತ್ತು ಯಾರ ಹತ್ರ ಇದೆ ಅಂದರೆ ದುಡ್ಡಿರೋದೇ ಅವ್ರ ಹತ್ರ. ವಿರೋಧ ಪಕ್ಷದ ಆಗಿದ್ದರೆ ಆವಾಗ ಯಾಕೆ ಇವರು ಅದನ್ನೆಲ್ಲ ಕೇಳಲಿಲ್ಲ? ಹೊರಗೆ ತರ್ಬೋದಾಗಿತ್ತಲ್ಲ, ಇವರು ಅದ್ರ ಬಗ್ಗೆ ಹೋರಾಟ ಮಾಡ್ಬೋದಾಗಿತ್ತಲ್ಲ. ಈಗ ಆಗಿದ್ದಾವೆ ಅಂದರೆ ಪ್ರೂವ್ ಮಾಡಲಿ. ನಾನು ಹೇಳ್ತೀನಿ, ಯಾರೇ ಮುಖ್ಯಮಂತ್ರಿಗಳಾಗಲಿ, ಯಾವುದೇ ಮಂತ್ರಿಗಳಾಗಿರಲಿ, ಪ್ರಧಾನಮಂತ್ರಿಗಳಾಗಿರಲಿ, ಇಂಥ ಸಾರ್ವಜನಿಕರ ಹಣ ಈ ರೀತಿಯಾಗಿ ಯಥೇಚ್ಛವಾಗಿ ಇವರು ಸ್ವಾರ್ಥಕ್ಕೆ ಬಳಕೆ ಮಾಡೋದಂದರೆ ಅಂಥವ್ರಿಗೆ ತನಿಖೆ ಆಗಲಿ, ಅಂಥವ್ರಿಗೆ ಶಿಕ್ಷೆ ಆಗಲಿ. ಸರ್, ಹಿಂದೆ ಆಡಳಿತ 5 ವರ್ಷ ಅವ್ರ ಜೊತೆಗಿದ್ದೆ, ಅವ್ರ ಆಡಳಿತ ನೋಡಿದ್ದೆ. ಭಾಳ ಪ್ರಾಮಾಣಿಕವಾಗಿ ಜನಪರವಾದಂಥ, ಬಡವರ ಪರವಾದಂಥ ಆಡಳಿತ ಕೊಟ್ಟರು. ಈ ಸಾರಿ ಯಾಕೋ ಅವ್ರಿಗೆ ಪಾಪ ಬಾಯಿ ಕೈ ಎರಡೂ ಮುಚ್ಚಿಬಿಟ್ಟಿದ್ದಾರೆ. ಕೈ ಕಟ್ಟಾಕ್ಬಿಟ್ಟಿದ್ದಾರೆ, ಬಾಯಿ ಮುಚ್ಚಿಬಿಟ್ಟಿದ್ದಾರೆ. ಎರಡೂ ಇಲ್ ಮೇಲೆ ಕೆಲಸ ಹೆಂಗೆ ಮಾಡೋದು? ಬಾಯಿ ಮುಚ್ಚಿ ಮಾತಾಡ್ತಾರೆ, ಒಟ್ಟು ಕೈ ಕಟ್ಕೊಂಡಿದ್ದಾರೆ. ಇದು ಏಕೆ ಅಂತ ನನಗೆ ಅರ್ಥ ಆಗಿಲ್ಲ. ಸಿದ್ದರಾಮಯ್ಯನವರೇ ಎಷ್ಟು ದಿವಸ ಇದ್ರೆ ಅಷ್ಟೇ ದಿವಸ ಮುಖ್ಯಮಂತ್ರಿಗಳು ಸಾಕು. ಇರೋಷ್ಟು ದಿವಸ ನೀವೊಬ್ಬ ಪ್ರಾಮಾಣಿಕವಾದ ಮುಖ್ಯಮಂತ್ರಿ ಅನಿಸ್ಕೊಂಡಿದ್ದೀರಾ. ಅಹಿಂದ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಿದ ಮುಖ್ಯಮಂತ್ರಿ. ಅದನ್ನು ಉಳಿಸಿ ಬೆಳೆಸ್ಕೊಂಡು ಅದನ್ನು ಉಳಿಸ್ಕೊಳ್ರಿ. ಯಾರಿಗೂ ಶಾಶ್ವತ ಇಲ್ಲ ಅಧಿಕಾರ. ಶಾಶ್ವತ ಪ್ರಧಾನಮಂತ್ರಿಗಳಾದವರು 3 ಸಾರಿ ಇಂದಿರಾ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು 3 ಸಾರಿ ಆಗಿದ್ರು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3ನೇ ಸಾರಿ ಪ್ರಧಾನಮಂತ್ರಿ. ನೋಡ್ರಿ, ಆ ನರೇಂದ್ರ ಮೋದಿಜಿಯವರನ್ನು ನೋಡಿ ಕಲೀರಿ ರಾಜಕಾರಣಿಗಳು. ನರೇಂದ್ರ ಮೋದಿ ಹೆಂಗೆ 15 ವರ್ಷ ಆಡಳಿತ ಮಾಡಿದ್ರು? ಏನಾದರೂ ಹೊಂದಿದೆಯಾ? ಹಗರಣ, ಭ್ರಷ್ಟಾಚಾರದ ಆರೋಪಗಳಿದ್ದಾವ, ಹಗರಣಗಳಿದ್ದಾವ? ಆ ರೀತಿ ಮಾಡಿರಿ. ಜನ ಕೊಟ್ಟ ತೆರಿಗೆ ಹಣಗಳು ನೀವು ವಸೂಲಿ ಮಾಡಿಕೊಂಡು ಬ್ಯಾಂಕ್ಗಳಿಗೆ ಹಾಕ್ಕೊಂಡು ಮೋಜು ಮಸ್ತಿ ಮಾಡೋದಾದರೆ ಏಕೆ ರಾಜಕಾರಣಕ್ಕೆ ಬರ್ತೀರಾ? ಅಂಥವ್ರು ಬರಬೇಡ್ರಿ ರಾಜಕಾರಣಕ್ಕೆ. ವ್ಯಾಪಾರ ಮಾಡಿರಿ, ವ್ಯವಹಾರ ಮಾಡಿರಿ, ದುಡ್ಡು ಮಾಡಿರಿ, ಹಣ ಮಾಡಿರಿ, ಆಸ್ಥ ಮಾಡಿರಿ, ಯಾರೂ ಬೇಡ ಅನ್ನಲ್ಲ. ಅದು ಜನ ಕಟ್ಟೋ ತೆರಿಗೆ ಹಣನ ಸ್ವಂತ ಹಣ ಬಳಕೆ ಮಾಡ್ಕೊಳ್ಳೋದು ಇದು ಸರಿಯಿಲ್ಲ. ದೇವರು ಜನನೂ ಒಪ್ಪಲ್ಲ, ಮುಂದಿನ ದಿನಗಳಲ್ಲಿ ದೇವರು ಒಪ್ಪಲ್ಲ. ನೀವು ಜನರ ನ್ಯಾಮಾರಿಸ್ಬೋದು, ಆದರೆ ದೇವ್ರ ನ್ಯಾಮಾರ್ಸೋಕ್ಕೆ ಜಗತ್ತಿನಲ್ಲಿ ಯಾರೂ ಇಲ್ಲ. ದೇವ ಅನ್ನೋನೊಬ್ಬರು ಇದ್ದಾನೆ. ಆ ದೇವ್ರ ನ್ಯಾಮಾರ್ಸೋಕ್ಕೆ ಯಾರನ್ನ ಆತದ? ಅವನು ಪ್ರತಿಯೊಂದು ಕಣ್ಣು ಬಿಟ್ಟು ನೋಡ್ತಾ ಇರ್ತೇನೆ. ಯಾವ್ಯಾವ ಸಂದರ್ಭಕ್ಕೆ ಯಾರ್ಯಾರಿಗೆ ಏನೇನು ಆಗಬೇಕೋ ಅದು ಖಂಡಿತವಾಗಿ ಆ ದೇವರು ಮಾಡೇ ಮಾಡ್ತಾನೆ. ಮಂಜುನಾಥ ಸ್ವಾಮಿ.